ಹಲೋ ಎವ್ರಿವನ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೊ ನಾವು ಒಂದು ಬ್ಲಾಗ್ ಅನ್ನ ರನ್ ಮಾಡ್ತಿರ್ತೀವಿ. ಸೊ ಬ್ಲಾಗ್ ಇಂದ ದುಡ್ಡನ್ನ ಅರ್ನ್ ಮಾಡ್ಬೇಕಂದ್ರೆ ನಮಗೆ ಗೂಗಲ್ ಆಡ್ಸೆನ್ಸ್ ಬೇಕೇ ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರನೆ. ಸೊ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗ್ಬೇಕಂತಂದ್ರೆ ಅದರೇ ಆದಂಥ ಒಂದು ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಅಪ್ಲೈ ಮಾಡ್ತೀವಿ. ಸೊ ಏನೋ ಒಂದು ರಿಜೆಕ್ಟ್ ಆಗ್ಬಿಟ್ಟು ಬಂದ್ಬಿಡುತ್ತೆ. ಬಟ್ ನಮ್ಮ ಹತ್ರ ಏನಾಗ್ತದೆ, ಟ್ರಾಫಿಕ್ ಅನ್ನೋದು ಇರುತ್ತೆ. ಸೊ ಹಾಗಿದ್ದಾಗ ನಾವು ಗೂಗಲ್ ಆಡ್ಸೆನ್ಸ್ ನಮಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು, ನಮ್ಮ ಹತ್ರ ಟ್ರಾಫಿಕ್ ಇದ್ರೆ ಮಾತ್ರ. ಸೊ ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂತಂದ್ರೆ, ನೀವು ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿದ್ರಿ ಅಂತಂದ್ರೆ ನಿಮಗೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಈಸಿಯಾಗಿ ದುಡ್ಡನ್ನ ಮಾಡ್ಬೋದು. ಸೊ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ವಿಡಿಯೋಸ್ಗಳನ್ನ ನೋಡೋರಿಗೆಲ್ಲ ಗೊತ್ತಿರುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದರಿಂದ ನಾವು ಎಷ್ಟು ದುಡ್ಡನ್ನ ಅರ್ನ್ ಮಾಡ್ಬೋದು, ಸೊ ಯಾವ್ಯಾವ ತರ ದುಡ್ಡನ್ನ ಅರ್ನ್ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸದಾಗಿ ಬ್ಲಾಗಿಂಗ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ನಿಮಗೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗ್ ಅನ್ನೋದು ನಿಮಗೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಂತಂದ್ರೆ ನಿಮಗೆ ತುಂಬಾ ದೊಡ್ಡ ದೊಡ್ಡ ಕಂಪ್ನಿಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಪ್ರೈಸು ಕೂಡ ಹಂಗೆ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಹೋಸ್ಟಿಂಗರ್. ಸೊ ಹೋಸ್ಟಿಂಗರ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಆಪ್ಷನ್ಸ್ ಇರುವಂತ ಒಂದು ಆಪ್ಷನ್ಸ್ ಸಿಗುತ್ತೆ. ಅಂತಂದ್ರೆ ಒಳ್ಳೆ ಒಂದು ಹೋಸ್ಟಿಂಗ್ ಕೂಡ ಸಿಗುತ್ತೆ ನಿಮಗೆ. ಅದೇ ರೀತಿಯಾಗಿ ಫ್ರೀ ಡೊಮೇನ್ ಕೂಡ ಸಿಗುತ್ತೆ, ಫ್ರೀ SSL ಸರ್ಟಿಫಿಕೇಟ್ ಸಿಗುತ್ತೆ, ಫ್ರೀ ಇಮೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಒಂದು ಬೆಸ್ಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಏನಂತಂದ್ರೆ, ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಮುಖಾಂತರ ನೀವು ಬೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಇನ್ನೂ 10% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ, ಹೋಗ್ಬಿಟ್ಟು ಬೈ ಮಾಡಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ನಾನು ನಿಮಗೆ ಹೇಳಿದೆ ಅವಾಗಲೇ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಬಟ್ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾರ್ಕೆಟಿಂಗ್ ಅಂದ್ರೆ ಏನು. ಸೊ ನೀವು ಇವಾಗ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಗಳನ್ನ ನೋಡಿರ್ತೀರಾ. ಸೊ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ಒಂದು ಪ್ರಾಪರ್ಟಿಯನ್ನ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ನೋಡ್ಕೊಂಡು ಸೊ ಇಷ್ಟು ಕಮಿಷನ್ ಕೊಡಿ ನನಗೆ, ನಾನು ಸೇಲ್ ಮಾಡ್ಕೊಡ್ತೀನಿ, ಇಲ್ಲ ರೆಂಟ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಂತಂದ್ರೆ ಅವರು ಒಂದು ಓನರ್ ಹತ್ರ ಮಾತಾಡ್ಕೊಂಡು ಇದ್ ಮಾಡಿರ್ತಾರೆ. ಸೊ ಅದೇ ತರ ಇಲ್ಲಿ ಆನ್ಲೈನ್ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಅಮೆಝಾನ್ ತಗೊಳ್ಳಿ. ಸೊ ಅಮೆಝಾನ್ ನೀವು ಸೆಲ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಆ ಪ್ರಾಡಕ್ಟ್ ಗೆ ಇರುವಂತ ಕಮಿಷನ್ ಏನಾಗುತ್ತೆ ನಿಮಗೆ ಸಿಗುತ್ತೆ. ಸೊ ಹಾಗಂತಂದ್ರೆ ಅಮೆಝಾನ್ ಅಲ್ಲಿ ನಾವು ನಮ್ಮ ಪ್ರಾಡಕ್ಟ್ಸ್ ಗಳನ್ನ ಯಾವ ತರ ಸೆಲ್ ಮಾಡಬೇಕು ಅಂತಂದ್ರೆ, ಅಲ್ಲಿರುವಂತ ಪ್ರಾಡಕ್ಟ್ ಗಳನ್ನ ಯಾವ ತರ ನಾವು ಸೆಲ್ ಮಾಡೋದು, ಸೊ ನಮ್ಗೆ ಹೆಂಗ್ ಗೊತ್ತಾಗತ್ತೆ ನಾವು ಎಷ್ಟು ಅದರಲ್ಲಿ ಅರ್ನ್ ಮಾಡ್ತಾ ಇರ್ತೀವಿ ಏನು. ಹಾಗಂತಂದ್ರೆ ಅದರಲ್ಲಿ ನಾವು ಅಮೆಝಾನ್ ಅಲ್ಲಿರುವಂತ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಬೇಕಂತಂದ್ರೆ ನಮ್ಗೆ ಒಂದು ಯುನಿಕ್ URL ಅಂದ್ರೆ ಸಿಗುತ್ತೆ. ಅಂತಂದ್ರೆ ಒಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಅನ್ನ ನಾವು ಶೇರ್ ಮಾಡಿ ಯಾರಾದ್ರೂ ಬೈ ಮಾಡಿದ್ರು ಅಂತಂದ್ರೆ ಆ ಲಿಂಕ್ ಇಂದ ನಮಗೆ ಕಮಿಷನ್ ಸಿಗುತ್ತೆ. ಸೊ ಹಾಗಂದ್ರೆ ಆ ಲಿಂಕ್ ಎಲ್ಲಿ ಸಿಗುತ್ತೆ ನಮಗೆ. ಸೊ ಆ ಲಿಂಕ್ ಸಿಗ್ಬೇಕಂದ್ರೆ ನಾವು ನಮ್ಮ ಒಂದು ಅಮೆಝಾನ್ ಅಕೌಂಟ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಅಫಿಲಿಯೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅಫಿಲಿಯೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಯಾವ ತರ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೋಗೋಣ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಸ್ನೇಹಿತರೆ ನೋಡ್ಬೋದು, ನಾನು ಅಮೆಝಾನ್ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅಮೆಝಾನ್ ಅಲ್ಲಿ ನಿಮ್ದು ಒಂದು ಏನಂತಂದ್ರೆ ಅಕೌಂಟ್ ಇರಬೇಕು. ಸೊ ಅಕೌಂಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಸಾಕು, ಅಕೌಂಟ್ ಇರಬೇಕು. ಸೊ ಅಕೌಂಟ್ ಇರಬೇಕು ಇತ್ತಂತಂದ್ರೆ ನೀವು ಡೈರೆಕ್ಟ್ ಆಗಿ ಕೆಳಗಡೆ ಬನ್ನಿ. ಲಾಸ್ಟ್ ಅಲ್ಲಿ ಬಂದ್ರೆ ಅಂತಂದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಬಿಕಮ್ ಆನ್ ಅಫಿಲಿಯೇಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ನೋಡೋದಕ್ಕೆ ಈ ತರ ಸಿಗುತ್ತೆ. ಸೊ ಇಲ್ಲಿ ಸೈನ್ ಅಪ್ ಅಂತ ಸಿಗುತ್ತೆ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಸೊ ಇಲ್ಲ ಅಂತಂದ್ರೆ ನೀವು ಯಾವ ತರ ಏನು ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಈಸಿಯಾಗಿ. ಸೊ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಇಲ್ಲಿ ಕೇಳುತ್ತೆ. ಫಾರ್ಮ್ ಒಂದು ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ನ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು. ಸೊ ನೀವು ಕೊಟ್ಟಿರುವಂಥ ಅಡ್ರೆಸ್ ಅಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದೇ ಅಡ್ರೆಸ್ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಬಂದಿರುತ್ತೆ. ಸೊ ಇಲ್ಲಿ ಹೂ ಇಸ್ ದ ಮೇನ್ ಕಾಂಟ್ಯಾಕ್ಟ್ ಆಫ್ ದಿಸ್ ಅಕೌಂಟ್ ಅಂತ ಇರುತ್ತೆ. ದ ಪೇ ಲಿಸ್ಟೆಡ್ ಅಬೋ ಸೊ ಸಮ್ ಒನ್ ಎಲ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಯಾರು ಅಕೌಂಟ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ಯಾರು ಒಂದು ಮೇಲ್ಗಡೆ ಅಕೌಂಟ್ ಇರುತ್ತೆ ಅವರೇ ಯೂಸ್ ಮಾಡ್ತಿದ್ದೀರಾ ಇಲ್ಲ ಬೇರೆ ಯಾರು ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಾರ್ US ಟ್ಯಾಕ್ಸ್ ಪರ್ಪೋಸಸ್ ಆರ್ US ಪರ್ಸನ್ ಅಂತ ಕೇಳುತ್ತೆ. ಸೊ ಎಸ್ ಇದ್ರೆ ಎಸ್ ಕೊಡಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಕೊಡಿ. ಸೊ ಏನೋ ಅಂತ ಕೊಟ್ಟಿರ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ನಿಮ್ಮ ಒಂದು ವೆಬ್ಸೈಟ್ಸು, ಮೊಬೈಲ್ ಆ್ಯಪ್ಸು, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳು ಎಲ್ಲಾನು ಕಂಪ್ಲೀಟ್ ಆಗಿ ಇಲ್ಲಿ ಕೇಳುತ್ತೆ. ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಒಂದೊಂದೇ ಹಾಕ್ತಾ ಬರ್ತೀನಿ. ಸೊ ನನ್ನ ಒಂದು ವೆಬ್ಸೈಟು freejobinfo.co.in ಅದನ್ನು ಹಾಕ್ತೀನಿ. ಅದನ್ನು ಹಾಕ್ಬಿಟ್ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದೇ ರೀತಿಯಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಾನೇನು ಮಾಡ್ತೀನಪ್ಪ ಅಂತಂದರೆ ಅದರ ಒಂದು ಲಿಂಕನ್ನು ನಾನಲ್ಲಿ ಹಾಕ್ತೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಲಿಂಕು ಕೂಡ ನಾನಲ್ಲಿ ಹಾಕ್ತೀನಿ ಸೋಷಿಯಲ್ ಮೀಡಿಯಾದು.
ಅದೇ ರೀತಿ ನಿಮ್ಮದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದನ್ನೆಲ್ಲನೂ ನೀವು ಇಲ್ಲಿ ಹಾಕ್ಬೋದು. ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ಕೆಲವೊಂದು ಕ್ವಶನ್ಸ್ಗಳು ಕೇಳುತ್ತೆ. ಸೊ ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ವಾಟ್ ಈಸ್ ಯುವರ್ ಪ್ರಿಪೇರ್ಡ್ ಅಸೋಸಿಯೇಟ್ ಸ್ಟೋರ್ ಐ ಡಿ. ಸೊ ಸ್ಟೋರ್ ಐ ಡಿ ಏನು ಅನ್ನೋದನ್ನು ನೀವು ಕೇಳ್ತಾ ಇದೆ. ಸೊ ಅದನ್ನು ನೀವು ಏನು ಬೇಕಾದರೂ ಹಾಕ್ಬೋದು. ನಿಮ್ಮ ಒಂದು ಏನಂತಂದರೆ ನಿಮಗೆ ಗೊತ್ತಾಗೋ ಥರ ಅಂದರೆ ಸ್ಟೋರ್ ಐ ಡಿ ಇದು ಅಂತ. ವಾಟ್ ಇಸ್ ಯುವರ್ ವೆಬ್ಸೈಟ್ ಆರ್ ಮೊಬೈಲ್ ನಂಬರ್ ಆ್ಯಪ್ಸ್ ಅಬೌಟ್. ಸೊ ನಿಮ್ಮ ಒಂದು ವೆಬ್ಸೈಟು ಮತ್ತು ನೀವೇನೇನು ಒಂದು ಲಿಂಕ್ಗಳು ಕೊಟ್ಟಿರ್ತೀರ ನೋಡಿ ಅಲ್ಲಿ. ಸೊ ಆ ಲಿಂಕ್ಗಳು ಏನೇನು ಅದರಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಹಾಕಬೇಕಾಗತ್ತೆ. ಅಂದರೆ ವಾಟ್ ಆರ್ ಯುವರ್ ವೆಬ್ಸೈಟ್ಸ್. ಸೊ ಬ್ಲಾಗ್, ಯೂಟ್ಯೂಬ್ ಚಾನಲ್ ಅಂತ ನಾನು ಹಾಕ್ತೀನಿ. ಸೊ ಇಷ್ಟು ಇರುತ್ತೆ, ಇನ್ನೂ ಜಾಸ್ತಿ ಕೂಡ ನೀವು ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ವಾಟ್ ಟೈಪ್ಸ್ ಆರ್ ವೆಬ್ಸೈಟ್ ಅವ್ರ ಮೊಬೈಲ್ ಆ್ಯಪ್. ಬ್ಲಾಗ್ ಇದೆ, ನಂದು ಬ್ಲಾಗ್ ಇರೋದ್ರಿಂದ ನಾನು ಬ್ಲಾಗ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿ ಸೋಷಿಯಲ್ ಮೀಡಿಯಾ ಪೇಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಹಾಕಿದ್ರಿ ಅಂತಂದರೆ. ಸೊ ನಾನು ಬ್ಲಾಗ್ ಸೆಲೆಕ್ಟ್ ಮಾಡ್ಕೋತೀನಿ. ಹೌ ಡಿಡ್ ಯು ಅಬೌಟ್ ಅಸ್ ಅಂದರೆ ಎಲ್ಲಿ ನೀವು ಸಿಕ್ಕಿರು ಅಂತ ಕೇಳ್ತಾ ಇದೆ. ಸೊ ನಾನು ಫ್ರಮ್ ಅಮೆಝಾನ್ ಸೈಟ್ ಅಂತಲೇ ಹಾಕ್ತೀನಿ. ನೆಕ್ಸ್ಟು ಈ ಒಂದು ಕ್ಯಾಪ್ಚಾ ಕೋಡನ್ನು ನೀವು ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿ ಆದಮೇಲೆ ಅಗ್ರಿ ಅಂತ ಹಾಕ್ಬಿಟ್ಟು ಇಲ್ಲಿ ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ನಿಮ್ಮ ಒಂದು ಅಮೆಝಾನ್ ಅಫಿಲಿಯೇಟ್ ಅಕೌಂಟ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿ ಒಂದು ನಿಮ್ಮ ಒಂದು ಐ ಡಿ ಕೂಡ ಬರುತ್ತೆ. ಸೊ ಈ ರೀತಿ ಕ್ರಿಯೇಟ್ ಆದಮೇಲೆ ಎಂಟರ್ ಯುವರ್ ಪೇಮೆಂಟ್ ಆ್ಯಂಡ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಸೊ ನೀವು ಅದನ್ನು ಪೇಮೆಂಟ್ ಇನ್ಫಾರ್ಮೇಷನ್ ಇವಾಗಲೇ ಹಾಕ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಕೂಡ ಹಾಕ್ಬೋದು. ನಾನು ಲೇಟರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಲೇಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ದು ಏನಪ್ಪ ಅಂತಂದರೆ ಅಸೋಸಿಯೇಟ್ ಅಕೌಂಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಎಷ್ಟು ಕ್ಲಿಕ್ಸ್ ಆಗಿದೆ, ಎಷ್ಟು ಸೆಲ್ ಆಗಿದೆ, ಎಷ್ಟು ಕಮಿಷನ್ ಬಂದಿದೆ ಅದೆಲ್ಲ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇವಾಗ ನಾವು ಅಮೆಝಾನ್ ಒಂದು ಓಪನ್ ಮಾಡ್ಕೊಳ್ಳೋಣ. ಸೊ ಯಾವ ಥರ ಇವಾಗ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಅಮೆಝಾನ್ ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನಿಮಗೆ ಮೇಲ್ಗಡೆ ಸೈಟ್ ಸ್ಟ್ರೈಪ್ ಅಂತ ಸಿಗುತ್ತೆ. ಸೊ ಆವಾಗಲೇ ಅದು ನಾರ್ಮಲಲ್ಲಿ ಇರಲ್ಲ, ಇವಾಗ ಅದು ಬರ್ತಾಯಿದೆ. ಅಂತಂದರೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಎಂದು ಒಂದು ಅಕೌಂಟನ್ನು ಯಾರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಬರುತ್ತೆ. ಸೊ ಇವಾಗ ನೀವೇನಪ್ಪ ಅಂತಂದರೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ನೀವು ಹುಡುಕ್ಬೋದು. ಹಾಗಂದರೆ ನಮಗೆ ಲಿಂಕ್ ಯಾವ ಥರ ನಾವು ತೊಗೊಳ್ಳೋದು ಇವಾಗ. ಸೊ ಪ್ರೈಮ್ ಡೇ ಅಂತ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದೋ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಪ್ರಾಡಕ್ಟ್ ನಿಮಗೆ ಓಪನ್ ಆಗುತ್ತೆ. ಸೊ ಪ್ರಾಡಕ್ಟ್ ಓಪನ್ ಆದ ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಕಮಿಷನ್ ರೇಟ್ ಕೂಡ ತೋರಿಸುತ್ತೆ, ಕ್ಯಾಟಗರಿ ಕೂಡ ತೋರಿಸುತ್ತೆ ನಿಮಗೆ. ಸೊ ಇದರಲ್ಲಿ ಕ್ಯಾಟಗರಿ ಕೂಡ ಅನ್ಅವೈಲಬಲ್ ಇದೆ, ಕಮಿಷನ್ ರೇಟ್ ಕೂಡ ಅನ್ಅವೈಲಬಲ್ ಇದೆ. ಸೊ ಇದು ಬೇಡ ನಮಗೆ. ಸೊ ಇಲ್ಲಿ ನೋಡ್ಬೋದು ನೀವು ಆ ಒಂದು ಪ್ರಾಡಕ್ಟ್ ಅಫಿಲಿಯೇಟ್ಗೆ ಸೇಲ್ ಮಾಡೋದಕ್ಕಿತ್ತಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಈ ಥರ ಲಿಂಕ್ಗಳು ನಿಮಗೆ ಬರೋದಿದೆ. ಸೊ ಶಾರ್ಟ್ ಲಿಂಕ್ ಬರುತ್ತೆ, ಫುಲ್ ಲಿಂಕ್ ಬರುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ತೊಗೋಬೋದು. ಶಾರ್ಟ್ ಲಿಂಕ್ ಅಂತಂದರೆ ಈಸಿ. ಸೊ ಶಾರ್ಟ್ ಲಿಂಕನ್ನು ಇಲ್ಲಿ ತೊಗೊಂಡು ಕಾಪಿ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ಕಾಪಿ ಮಾಡಿಕೊಂಡು ನಿಮ್ಮ ಬ್ಲಾಗಲ್ಲಿ ಅದನ್ನು ನೀವೇನಪ್ಪ ಅಂತಂದರೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ಬೋದು. ಇಲ್ಲಾಂತಂದರೆ ನಿಮ್ಮ ವೀಡಿಯೋಸ್ಗಳಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ನೀವು ಕೊಡ್ಬೋದು. ಸೊ ಈ ರೀತಿ ನಿಮ್ಮ ಲಿಂಕ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಲಿಂಕ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಇದು ಮಾಡ್ಬೋದು. ಇಲ್ಲಿ ನೋಡ್ಬೋದು ಕಮಿಷನ್ ರೇಟ್ ಎಷ್ಟಿದೆ ಅಂದರೆ 5% ಕಮಿಷನ್ ಇದೆ. ಸೊ 499 ಅಂದರೆ 500ಅಲ್ಲಿ ನಿಮಗೆ 5% ಕಮಿಷನ್ ಸಿಗುತ್ತೆ. ಸೊ 100 ರೂಪಾಯಿಗೆ 5 ರೂಪಾಯಿ ಅಂತಂದರೆ ನಿಮಗೆ 500 ರೂಪಾಯಿಗೆ ಎಷ್ಟು ಸಿಗುತ್ತೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 25 ರೂಪಾಯಿ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ನೀವು ಎಷ್ಟು ಸೇಲ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ಸ್ ಕೂಡ ನೀವು ಸೇಲ್ ಮಾಡ್ಕೋಬೋದು. ನಿಮ್ಮದು ಇನ್ ಕೇಸ್ ನೀಚ್ ಯಾವುದಿರುತ್ತೆ ಅಂದರೆ ನಿಮ್ಮ ಕ್ಯಾಟಗರಿ ಯಾವುದಿರುತ್ತೆ ಸೊ ಅದ್ರ ಪ್ರಕಾರ ನೀವು ಏನಪ್ಪ ಅಂತಂದರೆ ಸೇಲ್ ಮಾಡ್ಕೋಬೋದು. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಏನಾದರೂ ಗೊತ್ತಾಗಿಲ್ಲಪ್ಪ ಅಂತಂದರೆ ನೀವು ಕಮೆಂಟ್ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು, DM ಮಾಡ್ಬೋದು. ಸೊ ಲಿಂಕ್ಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.